ಒಂದು ನಿಮಗೆ ರಿಯಾಲಿಟಿ ಪಾಯಿಂಟ್ ಅರ್ಥ ಮಾಡಿಸ್ತೀನಿ ಬನ್ನಿ. ನೀವೇನಾದರೂ 5th 6th ಇದ್ದಾಗ ನಮ್ಮ ಮನೇಲಿ ಒಂದು ಸ್ಕ್ರೀನ್ ಟಚ್ ಫೋನ್ ಇರಬೇಕಂತ ಭಾಳ ಜನ ಥಿಂಕ್ ಮಾಡಿರ್ತೀವಿ. ಒಂದು 2-3 ವರ್ಷ ಆದಮೇಲೆ ಯಾರೋ ಮನೇಲಿ ಪರ್ಚೇಸ್ ಮಾಡಿ ತಂದಿರ್ತಾರೆ. ಆಮೇಲೆ 9th 10th ಇದ್ದಾಗ ನಂದು ಕೂಡ ಒಂದು ಸ್ವಂತ ಓನ್ ಫೋನ್ ಇರಬೇಕಂತ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ನಮ್ಮ ಬ್ರದರ್ದು ಸಿಸ್ಟರ್ದು ಯೂಸ್ ಮಾಡ್ತಾ ಇರ್ತೀವಿ. ಸೇಮ್ ಅದೇ ರೀತಿ ನಮ್ಮ PUC ಇದ್ದಾಗ ಅಥವಾ PUC ಮಿಡಲಲ್ಲಿ ನಮ್ಮ ಹತ್ರ ನಮ್ಮದೇ ಅಂತ ಓನ್ ಫೋನ್ ಪರ್ಚೇಸ್ ಮಾಡ್ತೀವಿ, ಇಲ್ಲ ಫ್ಯಾಮಿಲಿ ಯಾರಾದರೂ ಕೊಡಿಸ್ತಾರೆ. ಸೇಮ್ ಅದೇ ರೀತಿ ಫೋನ್ ಬಂದಾದ್ಮೇಲೆ ಏನು ಥಿಂಕ್ ಮಾಡ್ತೀವಿ, ನಮ್ಮ ಮನೇಲಿ ಕೂಡ ಒಂದು ಲ್ಯಾಪ್ಟಾಪ್ ಇರಬೇಕಂತ ಥಿಂಕ್ ಮಾಡ್ತೀವಿ ನಮ್ಮ ಮನೇಲಿ. ಆಮೇಲೆ ಡಿಗ್ರಿ ಸ್ಟಾರ್ಟ್ ಆದ್ಮೇಲೆ ಅಥವಾ ಡಿಗ್ರಿ ಮಿಡಲಲ್ಲೇ ನಂದು ಕೂಡ ಸ್ವಂತ ಒಂದು ಲ್ಯಾಪ್ಟಾಪ್ ಇರಬೇಕಂತ ಥಿಂಕ್ ಮಾಡ್ತೀವಿ. ಆ್ಯಂಡ್ ಡಿಗ್ರಿ ಆದಮೇಲೆ ಅಥವಾ ಡಿಗ್ರಿ ಮಿಡಲಲ್ಲೇ ಸ್ವಂತ ದುಡ್ಡು ಹಾಕಿ ಏನೋ ಪರ್ಚೇಸ್ ಮಾಡ್ತೀವಿ, ಇಲ್ಲ ಕೆಲಸ ಮಾಡಿ ಏನೋ ಮಾಡಿ ಪರ್ಚೇಸ್ ಮಾಡ್ತೀವಿ. ಸೇಮ್ ಅದೇ ರೀತಿ ನೀವು ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ಏನೇನು ಬೇಕಂದಿದ್ದೀರಲ್ವ, 1 year 2 year 3 year ಆದಮೇಲೆ ಅದನ್ನು ನೀವು ಪರ್ಚೇಸ್ ಮಾಡಿದ್ದೀರ, ನಿಮ್ಮದೇ ಸ್ವತಃ ಪರ್ಚೇಸ್ ಮಾಡಿದ್ದೀರಾ, ನಿಮ್ಮದೇ ಸ್ವಂತ ಅಂತ ಫೀಲ್ ಇದೆ ಅದಕ್ಕೆ. ಸೇಮ್ ಅದೇ ರೀತಿ ನಾನು ಹೇಳೋದಿಷ್ಟೇ, ಇವಾಗ ಇಲ್ಲಿ ತನಕ ಏನೇನು ಅಂದ್ಕೊಂಡಿದ್ವಲ್ಲ ಎಲ್ಲ ಕೂಡ ನಮ್ಮ ಲೈಫಲ್ಲಿ ಇದೆ, ಸೇಮ್ ಇದೆ. ಇವಾಗ ಫೋನ್ ಇದೆ, ಲ್ಯಾಪ್ಟಾಪ್ ಇದೆ, ಟೇಬಲ್ ಇದೆ, ಮಾನಿಟರ್ ಇದೆ, ಲೈಟಿಂಗ್ ಇದೆ, ಎಲ್ಲನೂ ಕೂಡ ಇದೆ. ನಾನು ಏನು ಅಂದ್ಕೊಂಡಿದ್ದೇನೆ ಎಲ್ಲ ಕೂಡ ನನ್ನ ಹತ್ರ ಇದೆ. ಬಟ್ ಸರೌಂಡಿಂಗ್ ಪೀಪಲ್ ಏನು ಥಿಂಕ್ ಮಾಡ್ತಾರೆ ಅಂದರೆ 25-26 ಏಜಲ್ಲಿ ಹೆವಿ ರಿಚ್ ಆಗಬೇಕು ಅವನು, ಹೆವಿ ದುಡ್ಡು ಇರಬೇಕು ಅವನು. ಬ್ರೋ, ಈ 5 to 6 year ಏನೇನು ಬೇಕಲ್ವ ನನಗೆ, ಏನೇನು ನಾಲೆಜು ಸ್ಕಿಲ್ ಎಲ್ಲ ಕೂಡ ಪಡ್ಕೊಂಡಿದ್ದೀನಿ ನಾನು. ನೀವೇನು ಥಿಂಕ್ ಮಾಡ್ತಿದ್ರಲ್ಲ ಅಷ್ಟು ದುಡ್ಡು ಮಾಡಬೇಕು, ಇಷ್ಟು ದುಡ್ಡು ಮಾಡಬೇಕು, ಹಾಗೆ ಹಿಂಗೆ ಅಂತ, ಅದು ಕೂಡ ಇಂದಿಲ್ಲ ನಾಳೆ ಕಂಪ್ಲೀಟ್ ಮಾಡೇ ಮಾಡ್ತೀನಿ, ಅದರಲ್ಲೇನು ಡೌಟೇ ಇಲ್ಲ. ಬಟ್ ಎಲ್ಲ ಕೂಡ ಒಂದು ಟೈಮ್ ಬೇಕಷ್ಟೇ. ಸೊ ಇದೇ ರೀತಿಯ ರಿಯಾಲಿಟಿ ಕಂಟೆಂಟ್ಗೋಸ್ಕರ ನನ್ನ ಅಕೌಂಟನ್ನು ಫಾಲೋ ಮಾಡಿ.